ಇಡೀ ವಿಶ್ವದ ಗಮನ ಸೆಳೆದಂತಹ ಚುನಾವಣೆ ಫಲಿತಾಂಶ ಪ್ರಕಟವಾಗಿದೆ. ಈಗ ಸರ್ಕಾರವನ್ನು ರಚಿಸುವಂತಹ ಕಸರತ್ತು ಮುಂದುವರೆದಿದೆ. ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎಗೆ ಜಯ. ನಾಳೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಎನ್ಡಿಎ ಒಕ್ಕೂಟದ ಮಹತ್ವದ ಸಭೆ ಇದೆ. ಎನ್ಡಿಎ ಸಭೆಯಲ್ಲಿ ಮೈತ್ರಿ ನಾಯಕರು ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ಎಲ್ಲರಿಗೂ ಕೂಡ ಆಹ್ವಾನ ಹೋಗಿರುವಂಥದ್ದು. ಕರೆ ಮಾಡಿ ಒಕ್ಕೂಟದ ನಾಯಕರಿಗೆ ಆಹ್ವಾನಿಸಿದ್ದಾರೆ ಅಮಿತ್ ಶಾ ಅವರು. ನಾಳೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ದೆಹಲಿಗೆ ತೆರಳುವಂತಹ ಸಾಧ್ಯತೆ ಇದೆ. ಗೆಲುವನ್ನು ಸಾಧಿಸಿದ್ದಾರೆ. ಇಲ್ಲ, ಈ ಗೆಲುವು ನಾವು ನಿರೀಕ್ಷೆ ಮಾಡದಂಥದ್ದೇ. ನಮ್ಮ ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಮಂಡ್ಯ ಜಿಲ್ಲೆಯ ಫಲಿತಾಂಶ ಇರ್ಬೋದು, ನಾವೆಲ್ಲ ನಿರೀಕ್ಷೆ ಇಟ್ಟಂಥದ್ದೇ. ಆ ನಿರೀಕ್ಷೆಯನ್ನು ಈ ಭಾಗದ ಮತದಾರ ಬಂಧುಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಮಾಡೋದ್ರ ಮುಖಾಂತರ ನಮ್ಮ ಒಂದು ಜವಾಬ್ದಾರಿಗಳನ್ನು ಇನ್ನೂ ಸರಿಯಾದ ರೀತಿಯಲ್ಲಿ ಇವತ್ತು ಜನತೆಯ ಪರವಾದಂಥ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡಲಿಕ್ಕೆ ಏನು ಆಶೀರ್ವಾದ ಮಾಡಿದ್ದಾರೆ. ಈ ಭಾಗದ ಸಮಸ್ಯೆಗಳಿಗೆ ಪರಿಹಾರ ತರಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಪಡ್ತೀವಿ. ಸರ್, ತಮ್ಮ ಗೆಲುವಾಗಲಿ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಗೆಲುವಾಗಲಿ ಯಾರು ಇಷ್ಟು ದೊಡ್ಡ ಮಟ್ಟಿಗೆ ಗೆಲುವನ್ನು ಸಾಧಿಸ್ತಾರೆ ಅಂತೇಳಿ ಪ್ರಿಡಿಕ್ಷನ್ ಮಾಡಿರಲಿಲ್ಲ. ಹೇಗೆ ಅನಿಸ್ತದೆ? ನನಗೆ ಇದರ ಬಗ್ಗೆ ನಿರೀಕ್ಷೆ ಇತ್ತು. ಡಾಕ್ಟರ್ ಮಂಜುನಾಥ್ ಅವರನ್ನು ಈ ಕ್ಷೇತ್ರದ ಅಭ್ಯರ್ಥಿ ಮಾಡಿದಾಗ ಅದು ಕೇಂದ್ರದ ಗೃಹ